ಮಡಿಕೇರಿ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ನಮ್ಮ ಪರಿಸರ ನಮ್ಮ ಭವಿಷ್ಯ, ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ. ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಕೇಳಿ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ನಮ್ಮ ಪರಿಸರ ನಮ್ಮ ಭವಿಷ್ಯ. ಗಳ ಸಂಗೀತ ನಿನ್ನ ಕೊರಳಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ, ಜೀವಕೋಟಿಗಳೆಲ್ಲ ನಿನ್ನ ಮಡಿಲಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ಇಂದಿನ ನಮ್ಮ ಪರಿಸರ ನಮ್ಮ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ನೀರಿಲ್ಲದೆ ಜೀವಿಯ ಅಸ್ತಿತ್ವವೇ ಸಾಧ್ಯವಿಲ್ಲ. ಮನುಷ್ಯನಿಂದ ಹಿಡಿದು ಸಸ್ಯ ಪ್ರಾಣಿಗಳವರೆಗೆ ಎಲ್ಲ ಜೀವಿಗಳು ನೀರಿನ ಮೇಲೆ ಅವಲಂಬಿತವಾಗಿವೆ. ಆದ್ರಿಂದಲೇ ನೀರನ್ನ ಜೀವದ ಮೂಲ ಅಂತ ಕರೆಯಲಾಗುತ್ತೆ. ನೀರಿನ ಮಹತ್ವವನ್ನ ನಾವು ದಿನನಿತ್ಯ ಜೀವನದಲ್ಲಿ ನೋಡಬಹುದು. ಕುಡಿಯೋದಕ್ಕೆ, ಅಡುಗೆ ಮಾಡಲು, ಕೃಷಿಗೆ, ಕೈಗಾರಿಕೆಗಳಿಗೆ, ಹೀಗೆ ಎಲ್ಲದಕ್ಕೂ ನೀರು ಅತ್ಯವಶ್ಯಕ. ಆದರೆ ಇಂದಿನ ಕಾಲದಲ್ಲಿ ನೀರಿನ ಅಭಾವವು ದೊಡ್ಡ ಸಮಸ್ಯೆಯಾಗಿ ಎದುರಾಗ್ತಾ ಇದೆ. ಜನಸಂಖ್ಯೆ ಹೆಚ್ಚಳ, ಅರಣ್ಯನಾಶ ಮತ್ತು ನೀರಿನ ಅತಿಯಾದ ದುರುಪಯೋಗ ಇವುಗಳಿಂದ ನೀರಿನ ಮಟ್ಟ ಕಡಿಮೆಯಾಗ್ತಾ ಇದೆ. ನೀರನ್ನು ಉಳಿಸುವುದು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಮಳೆ ನೀರು ಸಂಗ್ರಹಣೆ, ವ್ಯರ್ಥವಾಗಿ ನೀರು ಬಳಸುವುದನ್ನು ತಪ್ಪಿಸುವುದು ಮತ್ತು ಪರಿಸರವನ್ನು ಕಾಪಾಡುವುದು ಇವುಗಳಿಂದ ನಾವು ನೀರನ್ನು ಸಂರಕ್ಷಿಸಬಹುದು. ಹೀಗಾಗಿ ಜೀವಜಲವನ್ನ ಕಾಪಾಡುವುದು ಎಂದರೆ ನಮ್ಮ ಬದುಕನ್ನೇ ಕಾಪಾಡಿದಂತೆ. ನೀರನ್ನು ಮೌಲ್ಯವಾಗಿ ನೋಡಿ ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಉಳಿಸುವುದು ನಮ್ಮ ಕರ್ತವ್ಯ. ಹಾಗಿದ್ರೆ ಬನ್ನಿ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ನುಡಿಚಿತ್ರ ಜೀವಜಲ. ಆಕಾಶವಾಣಿ ನುಡಿಚಿತ್ರ ಜೀವಜಲ. ರಚನೆ ಮತ್ತು ನಿರ್ಮಾಣ PM ಜಗದೀಶ್. ಕೇಳಿ ನುಡಿಚಿತ್ರ ಜೀವಜಲ. ನೀರು ಅತಿ ಅಮೂಲ್ಯವಾದ ಸಂಪನ್ಮೂಲ. ಎಲ್ಲ ಜೀವಿಗಳಿಗೆ ಜೀವನಾಧಾರ. ಎಲ್ಲ ಜೀವಿಗಳ ಬಹುತೇಕ ಭಾಗ ನೀರಿನಿಂದಲೇ ಕೂಡಿದೆ. ನೀರಿಲ್ಲದೆ ಜೀವದ ಅಸ್ತಿತ್ವವಿಲ್ಲ. ಆದ್ದರಿಂದಲೇ ನೀರನ್ನು ಜೀವಜಲ ಎಂದು ಕರೆಯುತ್ತಾರೆ. ನಮ್ಮ ಭೂಮಿಯ 97% ಭಾಗ ನೀರಿನಿಂದಲೇ ಕೂಡಿದೆ. ಕೇವಲ 3% ಮಾತ್ರ ಭೂಭಾಗ. ಈ ನೀರಿನಲ್ಲಿ ಬಹುತೇಕ ಭಾಗ ಅಂದರೆ 97% ಉಪ್ಪು ನೀರಿನಿಂದ ಕೂಡಿದೆ. ಸಾಗರಗಳು, ಸಮುದ್ರಗಳು ಉಪ್ಪು ನೀರಿನಿಂದ ಕೂಡಿವೆ. ಸಿಹಿ ನೀರು 3% ಮಾತ್ರ ಇದೆ. 3% ಸಿಹಿ ನೀರಿನ ಭಾಗದ 69% ಪಾಲು ಹಿಮಬಂಡೆಗಳು, ನೀರ್ಗಲ್ಲುಗಳು ಮತ್ತು ಧ್ರುವ ಪ್ರದೇಶದಲ್ಲಿರುವ ಹಿಮದಿಂದ ಕೂಡಿದೆ. ಉಳಿದ 31% ಸಿಹಿ ನೀರಿನಲ್ಲಿ 30% ಅಂತರ್ಜಲ ಅಥವಾ ಭೂಜಲ. ಉಳಿದದ್ದು ನದಿಗಳು, ಸರೋವರಗಳು, ಕೆರೆಗಳು ಮತ್ತು ಜೌಗು ಪ್ರದೇಶಗಳು. ಇದನ್ನೇ ನಾವು ಮೇಲ್ಮೈ ನೀರು ಎಂದು ಕರೆಯುತ್ತೇವೆ. ಅಂತರ್ಜಲವನ್ನು ಮಾನವ ಈಗಾಗಲೇ ಸಾಕಷ್ಟು ಶೋಷಣೆ ಮಾಡಿದ್ದಾನೆ. ಮಾನವನ ವಿವಿಧ ಚಟುವಟಿಕೆಗಳಿಂದ ಅಂತರ್ಜಲ ಕಲುಷಿತವಾಗುತ್ತಿದೆ. ಆಳದಲ್ಲಿ ಸಿಗುತ್ತಿರುವ ನೀರು ಮಾನವನ ಬಳಕೆ ಹಾಗೂ ಕೃಷಿಗೆ ಯೋಗ್ಯವಾಗಿಲ್ಲ. ಮಳೆ ಮಾನವನ ಅಸ್ತಿತ್ವಕ್ಕೆ ವರದಾನವಾಗಿರುವ ನೈಸರ್ಗಿಕ ವಿದ್ಯಮಾನ. ಭೂಮಿಯ ಮೇಲ್ಮೈ ನೀರು ಸೂರ್ಯನ ಶಾಖದಿಂದ ಕಾದು ಆವಿಯಾಗಿ, ಮೋಡವಾಗಿ ಮತ್ತೆ ಭೂಮಿಯನ್ನು ಮಳೆಯಾಗಿ ಸೇರುತ್ತದೆ. ಮಳೆ ನೀರಿನ ಸಂಗ್ರಹಣೆ, ಸಂರಕ್ಷಣೆ ಮತ್ತು ಜಾಣ ಬಳಕೆಯಲ್ಲಿ ನಮ್ಮ ಭವಿಷ್ಯ ಅಡಗಿದೆ. ಮನುಷ್ಯನಿಗೆ ಮೂಲಭೂತ ಅವಶ್ಯಕತೆಯಾಗಿರುವ ನೀರನ್ನು ಬೇರೆ ಬೇರೆ ಚಟುವಟಿಕೆಗಳಿಗೂ ಬಳಸುತ್ತೇವೆ. ಬೆಳೆ ಉತ್ಪಾದನೆಗೆ ನೀರು ಬೇಕೇ ಬೇಕು. ಕೈಗಾರಿಕೆಗಳ ಬಳಕೆಗೆ, ಕಟ್ಟಡಗಳ ನಿರ್ಮಾಣಕ್ಕೆ ನೀರು ಅತ್ಯವಶ್ಯಕ. ಕೃಷಿ ಎಲ್ಲಾ ಉತ್ಪಾದನಾ ಚಟುವಟಿಕೆಗಳ ತಾಯಿ. ಆಹಾರವಿಲ್ಲದೆ ನಮಗೆ ಉಳಿಗಾಲವಿಲ್ಲ. ಬಹುತೇಕ ಪ್ರಮಾಣದ ಸಿಹಿ ನೀರನ್ನು ಬಳಸುವ ಚಟುವಟಿಕೆ ಕೃಷಿ. ನಮ್ಮ ಬಹುತೇಕ ಕೃಷಿ ಮಳೆ ಆಧಾರಿತವಾಗಿದೆ. ಆದ್ದರಿಂದ ಮಳೆ ನೀರಿನ ಸಂರಕ್ಷಣೆ, ಸಂಗ್ರಹಣೆ ಮತ್ತು ವಿವೇಚನೆಯ ಬಳಕೆ ಕೃಷಿಯಿಂದಲೇ ಆರಂಭವಾಗಬೇಕಿದೆ.
ಮಳೆ ಆಧಾರಿತ ಕೃಷಿಯನ್ನು ಖುಷ್ಕಿ ಬೇಸಾಯವೆಂದೇ ಕರೆಯುತ್ತಾರೆ. ಕೃಷಿಯಲ್ಲಿ ನೀರು ಮತ್ತು ಮಣ್ಣಿನ ಸಂರಕ್ಷಣೆ ಜೊತೆಯಲ್ಲೇ ಸಾಗಬೇಕು. ನಮ್ಮ ಜಮೀನಿನಲ್ಲಿ ಬಿದ್ದ ಮಳೆ ನೀರಿನ ಸಂರಕ್ಷಣೆ ಬಗ್ಗೆ ಬೇಸಾಯ ಶಾಸ್ತ್ರಜ್ಞರಾಗಿರುವ ಡಾಕ್ಟರ್ BK ರಾಮಚಂದ್ರಪ್ಪ ಅವರು ಹೀಗೆ ಹೇಳುತ್ತಾರೆ. ಮಳೆಯ ನೀರನ್ನು ಬಿದ್ದಲ್ಲಿಯೇ ಸಂರಕ್ಷಣೆ ಮಾಡತಕ್ಕಂಥ ಮತ್ತು ಹೆಚ್ಚುವರಿಯಾಗಿ ಹೊರಹರಿತಕ್ಕಂಥ ನೀರನ್ನು ಕೊಯ್ಲು ಮಾಡಿ ಅದರ ಒಂದು ಪುನರ್ಬಳಕೆ ಮಾಡೋದನ್ನು ಕೂಡ ಅನಿವಾರ್ಯವಾಗಿರುತ್ತೆ. ಈ ಮಾಗಿ ಉಳುಮೆ, ಆಳವಾದ ಉಳುಮೆ, ಭೂಮಿಯನ್ನು ಸಮ ಮಾಡೋದು, ಮಣ್ಣಿನ ಬದುಗಳನ್ನು ನಿರ್ಮಾಣ ಮಾಡೋದು, ಅಂತರ ಬದುಗಳ ನಿರ್ವಹಣೆ ಮಾಡೋದು, ಸಣ್ಣ ಸಂಗ್ರಹಗಾರಗಳನ್ನು ರಚಿಸೋದು, ಅಗಲ ತಳದ ಬದುಗಳನ್ನು ನಿರ್ಮಾಣ ಮಾಡೋದು, ಸಮಪಾತಳಿ ಬದುಗಳ ನಿರ್ಮಾಣ, ಇಳಿಜಾರು ಬದುಗಳು, ಏರುಮಡಿಗಳ ಪದ್ಧತಿ, ಚೌಕಬಡಿ ಅಥವಾ ಬದುಗಳ ನಿರ್ಮಾಣ, ಈ ಒಂದು ತಟ್ಟೆ ಆಕಾರದ ಗುಣಿಗಳ ಒಂದು ನಿರ್ಮಾಣ, ಒಡೆದ ಬದುಗಳ ದುರಸ್ತಿ ಕಾರ್ಯಕ್ರಮ, ಕಸ್ ಮತ್ತು ನಸೆ ಹುಲ್ಲಿನಿಂದ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡೋದು, ದೋಣಿ ಸಾಲಿನ ನಿರ್ಮಾಣ, ಸಮಪಾತಳಿ ಸಾಗುವಳಿ, ಇಳಿಜಾರಿಗೆ ಅಡ್ಲಾದ ವ್ಯವಸಾಯ ಕಾರ್ಯಕ್ರಮಗಳಾದಂಥ ಈ ಉಳುಮೆ ಮಾಡೋದು, ಬಿತ್ತನೆ ಮಾಡೋದು, ಅಂತರ ಬೇಸಾಯ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡೋದು, ಅಂತರ ಬೆಳೆ ಪದ್ಧತಿಯನ್ನು ಅನುಸರಿಸೋದು, ಸಂರಕ್ಷಣಾ ಬೇಸಾಯ ಪದ್ಧತಿಯನ್ನು ಅನುಸರಿಸೋದು, ಒದಿಕೆ ಬೆಳೆಗಳು, ಭೂಮಿಯ ಮೇಲ್ವೊದಿಕೆಗಳ ಒಂದು ಬಳಕೆ, ಕೆರೆಯ ಗೋಡನ್ನು ಮಣ್ಣಿಗೆ ಸೇರಿಸೋದು, ಟ್ರ್ಯಾಕ್ಟರ್ ಚಾಲಿತ ಡೀಪ್ ಟ್ರೆಂಚರ್ ಅಂತಕ್ಕಂಥ ಒಂದು ಉಪಕರಣವನ್ನು ಬಳಸಿ ಕೃಷಿಗೆ ಯೋಗ್ಯವಾದ ಮತ್ತು ಯೋಗ್ಯವಲ್ಲದ ಭೂಮಿನಲ್ಲಿನೂ ಕೂಡ ಮಣ್ಣು ಮತ್ತು ತೇವಾಂಶದ ಸಂರಕ್ಷಣೆಯನ್ನು ಮಾಡೋದು, ಸೂಕ್ತ ಅಂತರದಲ್ಲಿ ಇಳಿಜಾರಿಗೆ ಅಡ್ಡಲಾಗಿ ಬದುಗಳನ್ನು ನಿರ್ಮಾಣ ಮಾಡೋದು, ಬದುಗಳ ಗಾತ್ರವನ್ನು ನಾವು ಇಳಿಜಾರಿನ ಪ್ರಮಾಣ, ಮಳೆಯ ಪ್ರಮಾಣ ಮತ್ತು ಮಣ್ಣಿನ ಗುಣಧರ್ಮಕ್ಕನುಗುಣವಾಗಿ ನಿರ್ಧರಿಸಬೇಕಾಗುತ್ತೆ. ನೀರು ಬೇಕು ಎಂದರೆ ಬೋರು ಹಾಕು ಎನ್ನುವುದು ಬಹುತೇಕ ರೈತರ ಭಾವನೆ. ಆದರೆ ಖುಷ್ಕಿ ಬೇಸಾಯದಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯಿಂದ ಮಳೆ ನೀರನ್ನು ಜಮೀನಿನಲ್ಲೇ ಇಂಗಿಸಬಹುದು. ನಮ್ಮ ಜಮೀನಿಗೆ ಸಾವಯವ ಗೊಬ್ಬರ ಹಾಕುವುದು ಕೊಳವೆ ಬಾವಿ ಕೊರೆಸಿ ನೀರು ಪೂರೈಸುವುದಕ್ಕಿಂತ ಸುಲಭ ಹಾಗೂ ಪ್ರಯೋಜನಕಾರಿ. ಕೃಷಿಗೆ ನೀರನ್ನು ಪೂರೈಸಲು ರೈತರು ಕೊಳವೆ ಬಾವಿಗಳ ಮೊರೆ ಹೋಗಿದ್ದಾರೆ. ಆದರೆ ಕೊಳವೆ ಬಾವಿ ಕೊರೆಯಿಸಿ 1-2 ವರ್ಷಗಳಲ್ಲೇ ನೀರಿನ ಇಳುವರಿ ಕಡಿಮೆಯಾದಾಗ ರೈತರು ಮತ್ತೆ ಕಷ್ಟಕ್ಕೀಡಾಗುತ್ತಾರೆ. ಇದಕ್ಕಿರುವ ಒಂದು ಪರಿಹಾರವೆಂದರೆ ಕೊಳವೆ ಬಾವಿಗೆ ಮಳೆ ನೀರು ಮರುಪೂರಣ. ಕೊಳವೆ ಬಾವಿ ಮರುಪೂರಣದಲ್ಲಿ ಚಿತ್ರದುರ್ಗದ ಭೂಜಲ ತಜ್ಞರಾದ ಡಾಕ್ಟರ್ NJ ದೇವರಾಜ ರೆಡ್ಡಿ ಅವರು ಪರಿಣಿತಿ ಪಡೆದಿದ್ದಾರೆ. ಕೊಳವೆ ಬಾವಿಗೆ ಮಳೆ ನೀರು ಮರುಪೂರಣ ಮಾಡುವಾಗ ಗಮನಿಸಬೇಕಾದ ಅಂಶಗಳ ಬಗ್ಗೆ ಡಾಕ್ಟರ್ ದೇವರಾಜ ರೆಡ್ಡಿ ಅವರು ಹೀಗೆ ಹೇಳುತ್ತಾರೆ. ಕೊಳವೆ ಬಾವಿಗೆ ಇಂಗು ಗುಂಡಿ ಮಾಡುವಂತ ಸಂದರ್ಭದಲ್ಲಿ ಯಾವ ಪ್ರದೇಶದ ಬೋರ್ವೆಲ್ಗೆ ರೀಚಾರ್ಜ್ ಮಾಡಬೇಕು. ಒಂದು ಹೇಳುವಂತ ಮಾತೇನಪ್ಪ ಅಂತಂದ್ರೆ, ನಮ್ಮ ಜಮೀನಲ್ಲಿ ಇಳಿಜಾರಿನಲ್ಲಿ ತಗ್ಗು ಪ್ರದೇಶದಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಕೊಳವೆ ಬಾವಿ ಇದ್ರೆ ನಮ್ಮ ಕೃಷಿ ಭೂಮಿಯಲ್ಲಿ ಬಿದ್ದು ಹರಿದು ಹೋಗುವಂತ ನೀರು ಬೋರ್ವೆಲ್ಗೆ ಬರುವಂತ ಸ್ಥಳ ಇದ್ರೆ ಮಾತ್ರ ಆ ಬೋರ್ವೆಲ್ನಿಂದ ಹೆಚ್ಚಿನ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು. ಅಂತ ಒಂದು ಪ್ರದೇಶದಲ್ಲಿ ಕೊಳವೆ ಬಾವಿ ಇರಬೇಕು. ಎತ್ತರದ ಜಾಗದಲ್ಲಿ ಕೊಳವೆ ಬಾವಿ ಇದ್ದು ಅದಕ್ಕೆ ಮರುಪೂರ್ಣ ಮಾಡ್ತೀವಿ ಅಂದ್ರೆ ಖಂಡಿತ ಸಾಧ್ಯತೆಗಳು ತುಂಬಾ ಕಡಿಮೆ. ಇದು ಒಂದು ನಮಗೆಲ್ಲ ಗೊತ್ತಿರಬೇಕು. ಈ ಒಂದು ಮರುಪೂರ್ಣ ಮಾಡುವಂತ ಸಂದರ್ಭದಲ್ಲಿ ಕೊಳವೆ ಬಾವಿಗೆ ನಮ್ಮ ಬೋರ್ವೆಲ್ ಕೇಸಿಂಗ್ ಪೈಪಿನ ಗುಣಮಟ್ಟ, ಬೋರ್ವೆಲ್ ಒಳಗಿನ ಜಲದ ಕಣ್ಣುಗಳಾಗ್ಬೋದು, ಭೂಮಿಯ ರಚನೆ ಆಗ್ಬೋದು ನಮಗೆ ಪಕ್ವವಾಗಿ ಗ್ಯಾರಂಟಿ ಇದ್ರೆ ಮಾತ್ರ ಇಂಗು ಗುಂಡಿ ಮಾಡಬೇಕು. ಕೊಳವೆ ಬಾವಿ ಮರುಪೂರಣ ವಿಧಾನದ ಬಗ್ಗೆ ಡಾಕ್ಟರ್ ದೇವರಾಜ ರೆಡ್ಡಿ ಅವರು ಹೀಗೆ ವಿವರಿಸುತ್ತಾರೆ. ಇಂಗು ಗುಂಡಿ ಮಾಡಲಿಕ್ಕಿಂತಲೂ ಮೊದಲು ನಾನು ಹೇಳುವಂತದ್ದು ಏನಂದ್ರೆ, ನಮ್ಮ ಇಂಗು ಗುಂಡಿಗೆ ಬೇಕಾದಂತಹ ಸಾಮಗ್ರಿಗಳು, ಅದಕ್ಕೆ ಜಲ ಮರುಪೂರ್ಣ ಸಾಮಗ್ರಿಗಳು ನಾನು ಪದನ ಹೇಳ್ತೀನಿ. ಜಲ ಮರುಪೂರ್ಣಕ್ಕೆ ಬೇಕಾದಂತಹ ಎಲ್ಲ ಥಿಂಗ್ಸ್ ಎಲ್ಲ ನಾವು ಜೋಡಿಸ್ಕೊಂಡು ಆಮೇಲೆ ಇಂಗು ಗುಂಡಿ ಮಾಡುವಂತ ಕೆಲಸ ಮಾಡ್ಬೇಕು. ಏನು ಬೇಕಾಗುತ್ತೆ ಅನ್ನೋದಾದ್ರೆ, ಒಂದು ಕೊಳವೆ ಬಾವಿಗೆ ಇಂಗು ಗುಂಡಿ ಮಾಡುವಾಗ ನಾವು 8 ಅಡಿ ಉದ್ದ 8 ಅಡಿ ಆಳದ ಇಂಗು ಗುಂಡಿಯನ್ನು ಬೋರ್ವೆಲ್ ಸುತ್ತಲೂ ನಿರ್ಮಾಣ ಮಾಡಬೇಕು. ಇಷ್ಟು ಇಂಗು ಗುಂಡಿ ಇರುವಂತಹ ಜಾಗಕ್ಕೆ ನಮಗೆ ಏನು ಥಿಂಗ್ಸ್ ಬೇಕಾಗುತ್ತೆ ಅಂದ್ರೆ, ಸುಮಾರು 4 ಟ್ರ್ಯಾಕ್ಟರ್ ಲೋಡ್ನಷ್ಟು ದಪ್ಪ ಕಲ್ಲುಗಳು, ನಮ್ಮ ಕೃಷಿ ಭೂಮಿಯಲ್ಲಿ ಕಲ್ಲಾಗ್ಬೋದು, ಫೀಲ್ಡ್ ಮೆಟಲ್ಸ್ ಆಗ್ಬೋದು, ಅದು 8 ರಿಂದ 10 ಇಂಚ್ ಇರುವಂತದ್ದು ಒಂದು 4 ಟ್ರ್ಯಾಕ್ಟರ್ ಬೇಕಾಗುತ್ತೆ. ಆಮೇಲೆ 40 mm ಜಲ್ಲಿ ಅಂತಿದೆ, ದಪ್ಪ ಜಲ್ಲಿ ಕಲ್ಲುಗಳು, ಅದು ಕೃಷಿ ಭೂಮಿಯ ಕಲ್ಲಾಗ್ಬೋದು, ಇಲ್ಲಾಂತಂದ್ರೆ ಈ ಕ್ರಷರ್ಗಳಲ್ಲಿ ಸಿಗುವಂತ 40 mm ಜಲ್ಲಿ ಆಗ್ಬೋದು, ಅದು ಸುಮಾರು 2 ಟ್ರ್ಯಾಕ್ಟರ್ ಬೇಕಾಗುತ್ತೆ. ಆಮೇಲೆ 20 mm ಜಲ್ಲಿ ಅಂತ ಹೇಳ್ತೀವಿ, ಅದಕ್ಕೆ ನಮ್ಮ ಕಾಮನ್ ಭಾಷೆ ಬೇಬಿ ಜಲ್ಲಿ ಅಂತ ಪದ ಬಳಸ್ತೇವೆ. ಆ ಗಾತ್ರದ ಜಲ್ಲಿ ಕಲ್ಲುಗಳು ಸುಮಾರು 1 ಟ್ರ್ಯಾಕ್ಟರ್ ಬೇಕು. ಈಗ ಮರಳಿನ ಕೊರತೆ ಇದೆ ರಾಜ್ಯದಲ್ಲಿ, ಹಾಗಾಗಿ ಮರಳು ಎಲ್ಲೂ ಸಿಗದೆ ಇರೋದ್ರಿಂದ ಮರಳಿಗೆ ಆಲ್ಟರ್ನೇಟ್ ಆಗಿ ನಾವು 6 mm ಚಿಪ್ಸ್ ಅಂತ ಹೇಳ್ತೀವಿ, ಚಿಕ್ಕ ಗಾತ್ರದ ಜಲ್ಲಿಯ ಪುಡಿ, ಅದರಲ್ಲಿ ಡಸ್ಟ್ ಇರಕೂಡದು, ಇಂತಹದ್ದು 1 ಟ್ರ್ಯಾಕ್ಟರ್ ಬೇಕು. ಮತ್ತೆ 1 ಚೀಲ ಸಿಮೆಂಟ್ ಬೇಕಾಗ್ಬೋದು. ನಾವೇ ಶ್ರಮದಾನ ಮಾಡ್ತೀವಿ ಅಂದ್ರೆ ನಾವೇ ಇಂಗು ಗುಂಡಿ ಮಾಡ್ಬೋದು, ಇಲ್ಲ ಅಂತಂದ್ರೆ JCB ಯಂತ್ರಗಳ ಮುಖಾಂತರ ಇಂಗು ಗುಂಡಿ ಮಾಡುವಂತ ಕೆಲಸ ಮಾಡ್ಬೇಕು. ಇಷ್ಟು ಥಿಂಗ್ಸ್ ಎಲ್ಲ ರೆಡಿ ಆದ್ಮೇಲೆ ಇಂಗು ಗುಂಡಿ ಆದಂತಹ ಕೊಳವೆ ಬಾವಿ ಹತ್ರ ಕೇಸಿಂಗ್ ಪೈಪ್ಗಳ ರಂಧ್ರಗಳು ಮಾಡಬೇಕಾಗ್ತದೆ.
6 mm ಗಾತ್ರದ ರಂಧ್ರಗಳು 120ಕ್ಕೂ ಹೆಚ್ಚು ರಂಧ್ರಗಳು ಮಾಡಬೇಕು. ಈ ತರ ಇಂಗು ಗುಂಡಿಗೆ ಬಾಟಮ್ ನಲ್ಲಿ ಒಂದು ಕ್ಲ್ಯಾಂಪ್ ಅನ್ನ ಫಿಕ್ಸ್ ಮಾಡಿ ಕಾಂಕ್ರೀಟ್ ಬೆಡ್ ಅನ್ನ ಹಾಕಿ ರಂಧ್ರಗಳು ಮಾಡಿರುವಂತಹ ಕೇಸಿಂಗ್ ಪೈಪ್ಗೆ ಮೊದಲು ಅಕ್ವಾ ಮೆಶ್ ಅಂತ ಸುತ್ತಬೇಕು. ಆನಂತರ ನೈಲಾನ್ ಮೆಶ್ ಸುತ್ತುವರಿಬೇಕು. ಆನಂತರ ಸ್ಯಾಂಡ್ ಫಿಲ್ಟರ್ ಸುತ್ತುವರಿಬೇಕು. ಇದನ್ನು ಉತ್ತಮ ಗುಣಮಟ್ಟದ ಶೋಧಕಗಳಿಂದ ಭದ್ರವಾಗಿ ಗಟ್ಟಿಗೊಳಿಸಿ ಅದಾದ ನಂತರ 8 ಅಡಿ ಆಳದ ಇಂಗು ಗುಂಡಿಗೆ 5 ಅಡಿಯಷ್ಟು ದಪ್ಪ ಕಲ್ಲು, ಅದರ ಮೇಲೆ 1 ಅಡಿಯಷ್ಟು 40 mm ಜಲ್ಲಿ, ಆಮೇಲೆ 1 ಅಡಿಯಷ್ಟು 20 mm ಜಲ್ಲಿ, ಅದರ ಮೇಲ್ಭಾಗದಲ್ಲಿ HDP ಅನ್ನೋ ಒಂದು ಬಲೆಯನ್ನ ನೆಟ್ಟನ್ನು ಹಾಸಿ ಅದರ ಮೇಲೆ 6 mm ಗಾತ್ರದ ಜಲ್ಲಿ ಕಲ್ಲುಗಳನ್ನು ತುಂಬುವಂತ ಕೆಲಸ ಮಾಡಬೇಕು. ಇಷ್ಟು ಮಾಡಿದ್ರೆ ಇಂಗು ಗುಂಡಿ ಪರ್ಫೆಕ್ಟ್ ಆದಂಗೆ. ಇಷ್ಟು ರೆಡಿ ಆದ ನಂತರ ಮುಂದಿನ ಕೆಲಸ ಏನಂತಂದ್ರೆ, ನಮ್ಮ ಕೃಷಿ ಭೂಮಿಯಿಂದ ಬಿದ್ದಂತ ಮಳೆ ನೀರು ಹರಿದು ಬರುವಂತ ಜಾಗಕ್ಕೆ ಒಂದು ಡ್ರೈನ್ ಅಂತ ಹೇಳ್ತೀವಿ. ಅಂದ್ರೆ ನೀರು ಹರಿದು ಬರೋಕೆ ಸುಗಮವಾದ ಒಂದು ದಾರಿಯನ್ನು ನಿರ್ಮಾಣ ಮಾಡಿ ಆ ಒಂದು ನೀರು ಬರುವಂತ ದಾರಿಗೆ ನಾವು ಸಾಧ್ಯವಷ್ಟು ಒಂದು ಸ್ಟೋನ್ ಪಿಚ್ಚಿಂಗ್ ಅಂತ ಕಲ್ಲಿನ ತಡೆಗೋಡೆಯನ್ನು ಕಟ್ಟಬೇಕು. ಇಲ್ಲ ಅಂತಂದ್ರೆ ಗ್ರಾಸ್ ಹುಲ್ಲನ್ನು ಬೆಳೆಸ್ಬೋದು, ಇಲ್ಲಾಂದ್ರೆ ನೇಪಿಯರ್ ಹುಲ್ಲು, ಹಸುಗಳಿಗೆ ಬೇಕಾದಂತ ಹುಲ್ಲನ್ನು ಬೆಳೆಸ್ಕೋಬಹುದು, ಲಾವಂಚ ಹುಲ್ಲನ್ನು ಬೆಳೆಸ್ಕೊಬಹುದು. ಅಂದ್ರೆ ನಮ್ಮ ಉದ್ದೇಶ ಏನಂತಂದ್ರೆ ಮಳೆಗಾಲದಲ್ಲಿ ಹರಿದು ಬರುವಂತ ನೀರು ಶುದ್ಧಗೊಂಡು ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಅಂತ, ಅಂದ್ರೆ ನೀರು ಬಿಳಿ ಬಿಳಿ ನೀರೇ ನಮ್ಮ ಬೋರ್ವೆಲ್ ಇಂಗು ಗುಂಡಿಗೆ ಬಂದ್ರೆ ಫಿಲ್ಟರ್ ಆಗಿರುವಂತ ನೀರು ಸೀದಾ ಕೊಳವೆ ಬಾವಿ ಮುಖಾಂತರ ಅಂತರ್ಜಲಕ್ಕೆ ಹೋಗಿ ಕೊಳವೆ ಬಾವಿಯಲ್ಲಿ ಅಂತರ್ಜಲ ವೃದ್ಧಿ ಆಗ್ಲಿಕ್ಕೆ ಇದು ಒಂದು ಸಾಧ್ಯತೆಗಳಾಗುತ್ತದೆ. ಈ ಒಂದು ವಿಧಾನದಲ್ಲಿ ಒಂದು ನಾವು ಗಮನಿಸಬೇಕು, ಮಳೆ ಬಂದ ಸಂದರ್ಭದಲ್ಲಿ ನಮ್ಮ ಬೋರ್ವೆಲ್ಗೆ ನೀರು ಯಾವ ತರ ಹೋಗ್ತಾ ಇದೆ, ಇನ್ನು ಏನಾದ್ರು ಕರೆಕ್ಷನ್ಸ್ ಮಾಡ್ಬೇಕಾ, ನೀರಿನ ತಡಿಲಿಕ್ಕೆ ಏನಾದ್ರು ಮಾಡ್ಬೇಕು ಗಮನಿಸಿ ನಮ್ಮ ಇಂಗು ಗುಂಡಿಯ ವಿನ್ಯಾಸನ ಇಷ್ಟು ಮಾಡ್ಕೊಂಡ್ರೆ ಖಂಡಿತ ಈ ತರ ಮರುಪೂರ್ಣ ಮಾಡಿರುವಂತಹ ಇಂಗು ಗುಂಡಿಗಳಿಂದ ಕೊನೆಯ ಪಕ್ಷ 2 ಎಕರೆ ಪ್ರದೇಶದಲ್ಲಿ ಬಿದ್ದಂತ ನೀರು ನಮ್ಮ ಕೊಳವೆ ಬಾವಿಗೆ ಬರುವಂತ ವಿನ್ಯಾಸ ಮಾಡಿದ್ರೆ 1 ಎಕರೆಗೆ ಬರಪೀಡಿತ ಜಿಲ್ಲೆಗಳಾದಂತಹ ಚಿತ್ರದುರ್ಗ ಆಗ್ಬೋದು, ಕೊಪ್ಪಳ ಆಗ್ಬೋದು, 1 ಎಕರೆಗೆ 20 ಲಕ್ಷ ಲೀಟರ್ ಮಳೆ ನೀರು ಬೀಳ್ತೈತೆ ನಮ್ಮಲ್ಲಿ ಅವರೇಜ್ ರೇನ್ಫಾಲ್ ತಗೊಂಡ್ರೆ. ಅಂದ್ರೆ 2 ಎಕರೆಗೆ 40 ಲಕ್ಷ ಲೀಟರ್ ನೀರು ವ್ಯರ್ಥವಾಗಿ ಹೊರಗೆ ಹೋಗ್ತಾ ಇತ್ತು. ಆ ನೀರ್ನ ನಮ್ಮ ಬೋರ್ವೆಲ್ಗೆ ತುಂಬದಿಂದ ಅಂತರ್ಜಲದ ಮಟ್ಟ ಅಂದ್ರೆ ನಮ್ಮ ಅಕ್ವಿಫರ್ಸ್ ಸ್ಟ್ರೆಂಥನ್ ಆಗಿ ಜಲಮಟ್ಟ ಮೇಲೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರಿನ ಗುಣಮಟ್ಟ ವೃದ್ಧಿ ಆಗುತ್ತೆ, ಮತ್ತೆ ನೀರಿನ ಇಳುವರಿ ಹೆಚ್ಚಾಗುತ್ತೆ. ನಾವು ಈ ಕ್ಷಾರೀಯ ಗುಣ ಕಡಿಮೆ ಆಗಿ ಪರಿಶುದ್ಧವಾದ ನೀರನ್ನ ನಾವು ಪಡಿಬಹುದು. ಒಂದು ಸಾರಿ ಇಂಥ ಒಂದು ಇಂಗು ಗುಂಡಿ ಮಾಡ್ಲಿಕ್ಕೆ ಖರ್ಚು ಎಷ್ಟು ಬರ್ಬೋದು ಅಂತ ಪ್ರಶ್ನೆ ಬರ್ತದೆ. ಯಾಕಂದ್ರೆ ನಾವು ಒಂದು ಕಡೆ ಬಜೆಟ್ ಅನ್ನ ಮುಂದೆ ಇಟ್ಕೊಳ್ಳೋದಾದ್ರೆ ನಾವೇ ಶ್ರಮದಾನ ಮಾಡಿ ನಮ್ಮ ಕೃಷಿ ಭೂಮಿಯ ಕಲ್ಲು ಜಲ್ಲಿ ಮರಳನ್ನ ತರದಾದ್ರೆ ಕೇವಲ 25,000 ರೂಪಾಯಿ ಹಿಡಿದು ಒಂದು 35,000 ರೂಪಾಯಿವರೆಗೂ ಖರ್ಚು ಬರ್ಬೋದು. ಅಂದ್ರೆ ನಾವು ಮಾಡುವಂತ ಕೆಲಸವನ್ನ ಕ್ವಾಲಿಟಿ ಗುಣಮಟ್ಟದ ಕೆಲಸ ಮಾಡಬೇಕು. ಯಾಕಂದ್ರೆ ನಾವು ಮಾಡುವಂತದ್ದು ನಮ್ಮ ಕೊಳವೆ ಬಾವಿಯಲ್ಲಿ ನೀರು ಹೆಚ್ಚಾಗಬೇಕು ನಾವು ಉದ್ದೇಶ ಇರೋದ್ರಿಂದ ಇದರಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಆಗದಾಗೆ ಕೆಲಸವನ್ನ ಪರ್ಫೆಕ್ಟ್ ಮಾಡಿದ್ರೆ ಒಂದು ಬೋರ್ವೆಲ್ಗೆ ಒಮ್ಮೆ ನಾವು ಇಂಗು ಗುಂಡಿ ಮಾಡಿದ್ರೆ ಇದರ ಬೆನಿಫಿಟ್ ಅನ್ನ ನಾವು ಜೀವನ ಪರ್ಯಂತ ಪಡ್ಕೋಬಹುದು. ಕೊಳವೆ ಬಾವಿ ಕೇಸಿಂಗ್ ಪೈಪ್ ಸುತ್ತ ಇಂಗು ಗುಂಡಿ ಮಾಡುವುದು ಒಂದು ವಿಧಾನವಾದರೆ, ಕೊಳವೆ ಬಾವಿಗೆ ಅನತಿ ದೂರದಲ್ಲೇ ಇಂಗು ಗುಂಡಿಗಳನ್ನು ಮಾಡಿ ನೀರು ಇಂಗಿಸುವ ವಿಧಾನದ ಬಗ್ಗೆ ಬೇಸಾಯ ಶಾಸ್ತ್ರಜ್ಞರಾದ ಡಾಕ್ಟರ್ BK ರಾಮಚಂದ್ರಪ್ಪ ಅವರು ಹೀಗೆ ಹೇಳುತ್ತಾರೆ. ಈ ಬೋರ್ವೆಲ್ನ ಸುತ್ತ 3 ಮೀಟರ್ ಉದ್ದ, 3 ಮೀಟರ್ ಅಗಲ ಮತ್ತು 2.85 ಮೀಟರ್ ಆಳ ಇರತಕ್ಕಂಥ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಬೇಕು. ಈ ಇಂಗು ಗುಂಡಿಗಳನ್ನ ನಿರ್ಮಾಣ ಮಾಡಿದ ಮೇಲೆ ಆ ಒಂದು ಇಂಗು ಗುಂಡಿಗೆ ತಳಭಾಗದಲ್ಲಿ ದಪ್ಪ ಕಲ್ಲುಗಳಿಂದ, ತದನಂತರ 40 ಮಿಲಿಮೀಟರ್ ಗಾತ್ರದ ಜಲ್ಲಿಕಲ್ಲಿನಿಂದ, ಅದರ ಮೇಲೆ 20 ಮಿಲಿಮೀಟರ್ ಗಾತ್ರದ ಜಲ್ಲಿಕಲ್ಲಿನಿಂದ, ಅದರ ಮೇಲೆ ಇಜ್ಜಿಲಿನ ಒಂದು ಪದರವನ್ನ, ಅದರ ಮೇಲೆ ಮರಳಿನ ಒಂದು ಪದರವನ್ನ ನಿರ್ಮಾಣ ಮಾಡೋದ್ರಿಂದ ಅದರ ಜೊತೆಗೆ ಹೊರ ಹರಿವನ್ನ ಈ ಒಂದು ಇಂಗು ಗುಂಡಿಗೆ ಬಿಟ್ಟಿದ್ದೇ ಆದರೆ ಅಂತ ಒಂದು ಇಂಗು ಗುಂಡಿನಲ್ಲಿ ಇಂಗಿದಂತ ನೀರು ಆ ಒಂದು ಕೊಳವೆ ಬಾವಿಯ ನೀರಿನ ಒಂದು ಇಳುವರಿಯನ್ನು ಕೂಡ ಹೆಚ್ಚಿಸಲಿಕ್ಕೆ ಸಾಧ್ಯತೆ ಇದೆ. ಇದು ಒಂದು ಉತ್ತಮವಾದ ಪದ್ಧತಿ. ಎಲ್ಲ ರೈತರು ಕೂಡ ಈ ಒಂದು ಕೊಳವೆ ಬಾವಿ ಇರತಕ್ಕಂಥ ರೈತರು ಮಾಡಿದ್ದೇ ಆದರೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಅನುಕೂಲವಾಗಿದೆ. ಕೊಳವೆ ಬಾವಿ ಮರುಪೂರಣದ ಜೊತೆಗೆ ಹೆಚ್ಚಾದ ನೀರನ್ನು ನಮ್ಮ ಜಮೀನಿನಲ್ಲಿ ನಿರ್ಮಿಸಲಾದ ಕೃಷಿ ಹೊಂಡಗಳಲ್ಲಿ ಸಂಗ್ರಹಿಸಬಹುದು. ಕೃಷಿ ಜಮೀನಿನಿಂದ ಅನಿವಾರ್ಯವಾಗಿ ಹರಿದು ಹೋಗ್ತಕ್ಕಂಥ ಹೆಚ್ಚುವರಿ ಮಳೆ ನೀರು ಏನಿದೆ ಅದರ ಒಂದು ಸುರಕ್ಷಿತವಾಗಿ ಹರಿದು ಹೋಗ್ತಕ್ಕಂಥ ಕಾಲುವೆಗಳನ್ನು ನಿರ್ಮಾಣ ಮಾಡಿ, ಈ ಕಾಲುವೆಗಳನ್ನು ಕಿಕ್ಕಿಯ ನಸೆ ಹುಲ್ಲು ಅಥವಾ ಕಸ್ ಹುಲ್ಲುಗಳಿಂದ ಸುಭದ್ರವಾಗಿಟ್ಟು ಅಲ್ಲಿ ಹರಿತಕ್ಕಂಥ ನೀರವನ್ನು ನಾವು ಈ ಕೃಷಿ ಹೊಂಡಗಳಲ್ಲಿ ಶೇಖರಣೆಯನ್ನು ಮಾಡಬಹುದು. ಕೃಷಿ ಭೂಮಿಯಿಂದ ಹರಿದು ಹೊರಬರುವ ಹೆಚ್ಚುವರಿ ನೀರನ್ನು ಸಾಧ್ಯವಿರುವ ಒಂದು ಜಮೀನುಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಿಸಿ ಶೇಖರಣೆ ಮಾಡಿಕೊಂಡು 2 ಮಳೆಯ ನಡುವೆ ಇರತಕ್ಕಂಥ ಅಂತರ ಹೆಚ್ಚಾದಾಗ ಅಂಥ ಒಂದು ಸಂದರ್ಭಗಳಲ್ಲಿ ಬೆಳೆ ಈ ಒಂದು ತೇವಾಂಶದಿಂದ ಕೊರಗ್ತಾ ಇದ್ರೆ ಅಂಥ ಒಂದು ಬೆಳೆಗೆ ಸುಮಾರು 1 ಅಥವಾ 2 ರಕ್ಷಣಾತ್ಮಕ ನೀರಾವರಿಯನ್ನು ನಾವು ಬೆಳೆಗಳಿಗೆ ಕೊಟ್ಟು ಆ ಬೆಳೆಯನ್ನು ಕಾಪಾಡಬಹುದು.
ಯಾವ ಒಂದು ಪ್ರದೇಶದಲ್ಲಿ ವಾರ್ಷಿಕ ಮಳೆ 750 ಮಿಲಿಮೀಟರ್ಗಿಂತ ಹೆಚ್ಚಾಗಿರುತ್ತೋ ಅಂತ ಒಂದು ಪ್ರದೇಶದಲ್ಲಿ 20-25% ಹೊರಹರಿವನ್ನ ಒಂದು ಹೆಕ್ಟೇರ್ ಅಚ್ಚುಕಟ್ಟು ಪ್ರದೇಶದಲ್ಲಿ 250 ಘನಮೀಟರ್ ಸಾಮರ್ಥ್ಯ ಇರತಕ್ಕಂತ ಈ ಕೃಷಿ ಹೊಂಡದಲ್ಲಿ ನಾವು ಶೇಖರಣೆಯನ್ನು ಮಾಡಬಹುದು. ಇಂಥ ಒಂದು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಲಿಕ್ಕೆ ತಳಭಾಗದಲ್ಲಿ 6 ಮೀಟರ್ ಉದ್ದ 6 ಮೀಟರ್ ಅಗಲ, ಮೇಲ್ಭಾಗದಲ್ಲಿ 12 ಮೀಟರ್ ಉದ್ದ 12 ಮೀಟರ್ ಅಗಲ ಮತ್ತು ಅಂತ ಒಂದು ಹೊಂಡದ ಒಂದು ಆಳ 3 ಮೀಟರ್ ಇದ್ದು ಒಂದು ಅನುಪಾತದಲ್ಲಿ ನಿರ್ಮಾಣ ಮಾಡಿ 4 ಗೋಡೆಗಳಿಗೂ ಮತ್ತು ತಳಭಾಗಕ್ಕೆ 400 ಮೈಕ್ರಾನ್ ಸಾಮರ್ಥ್ಯ ಇರತಕ್ಕಂಥ LDPE ಪಾಲಿಥೀನ್ ಹಾಳೆಯಿಂದ ಹೊದಿಸಿ ಅದರ ಮೇಲೆ ಮಣ್ಣು ಮತ್ತು ಸಿಮೆಂಟ್ 8 ಭಾಗ ಮಣ್ಣು 1 ಭಾಗ ಸಿಮೆಂಟ್ನಿಂದ 5 ಸೆಂಟಿಮೀಟರ್ ದಪ್ಪನವಾಗಿ ಲೇಪನ ಮಾಡಬಹುದು. ಅಥವಾ ಯಾವ ಒಂದು ಪ್ರದೇಶದಲ್ಲಿ ಈ ಒಂದು ಇಟ್ಟಿಗೆಗೆ ಒಂದು ಅನುಕೂಲತೆ ಇದೆಯೋ 4 ಗೋಡೆಗಳಿಗೆ ಮತ್ತು ತಳಭಾಗಕ್ಕೆ 400 ಮೈಕ್ರಾನ್ LDPE ಹಾಳೆಯ ಮೇಲೆ ಈ ಇಟ್ಟಿಗೆಯಿಂದಲೂ ಕೂಡ ಅವರು ಈ ಒಂದು ಲೇಪನವನ್ನ ಅಥವಾ ಗಿಲಾವನ್ನ ಮಾಡಿದ್ದೇ ಆದರೆ ಅಂತ ಒಂದು ಕೃಷಿ ಹೊಂಡದಲ್ಲಿ ಸುಮಾರು 3-4 ತಿಂಗಳವರೆಗೂ ಕೂಡ ನೀರನ್ನ ಹಿಡಿದಿಟ್ಕೊಳ್ಬಹುದು, ಶೇಖರಣೆ ಮಾಡಬಹುದು. ಶೇಖರಣೆ ಮಾಡಿದ ನೀರನ್ನ ಅವರು ಈ ಹರಿ ನೀರಾವರಿಯ ಬದಲಾಗಿ ತುಂತುರು ನೀರಾವರಿ ಪದ್ಧತಿಯಲ್ಲಿ ಬಳಸಿದ್ದೇ ಆದರೆ 1 ಹೆಕ್ಟೇರ್ ಪ್ರದೇಶಕ್ಕೆ ಕನಿಷ್ಠ 2 ರಕ್ಷಣಾತ್ಮಕ ನೀರಾವರಿಯನ್ನು ಕೂಡ ಕೊಡಬಹುದು. ನೀರಿನ ಲಭ್ಯತೆ ಎಷ್ಟೇ ಇರಲಿ, ನೀರಿನ ಆಯವ್ಯಯ ಅಥವಾ ಬಜೆಟ್ ಮತ್ತು ಹನಿ ನೀರಾವರಿ ಅಳವಡಿಕೆ ಮುಖ್ಯ ಎನ್ನುತ್ತಾರೆ ಡಾಕ್ಟರ್ ದೇವರಾಜ ರೆಡ್ಡಿ ಅವರು. ಬಿದ್ದಂತ ನೀರು ವ್ಯರ್ಥವಾಗಿ ಹರಿದು ಹಳ್ಳ ಸೇರೋದಕ್ಕಿಂತಲೂ ನಮ್ಮ ಜಮೀನಲ್ಲಿ ಇಂಗಿಸೋದ್ರಿಂದ ಕೊಳವೆಯ ಬಾವಿಯಲ್ಲಿ ಅಂತರ್ಜಲ ಮಟ್ಟ ವೃದ್ಧಿ ಆದ್ಮೇಲೆ ನೀರಿನ ಮಿತ ಬಳಕೆ ವಿಷಯ ಬರ್ತದೆ. ಯಾಕಂದ್ರೆ ಒಮ್ಮೆ ನಮ್ಮ ರೈತರ ಭಾವನೆಗಳು ನಮ್ಗೆಲ್ಲ ಗೊತ್ತಿದೆ. ಒಮ್ಮೆ ನೀರು ಹೆಚ್ಚಾದ್ರೆ ಸಾಕು, ಅಡಿಕೆ ಬೆಳಿಬೇಕು, ಬಾಳೆ ಬೆಳಿಬೇಕು, ಕಬ್ಬು ಬೆಳಿಬೇಕು, ಭತ್ತ ಬೆಳಿಬೇಕು ಅಂತ ಹೋಗೋದಕ್ಕಿಂತಲೂ ವಾಟರ್ ಬಜೆಟಿಂಗ್ ಅಂತ ನಂದು ಇರುವಂತದ್ದು 2 ಎಕರೆ ಇದೆ, ಬೋರಲ್ಲಿ ನೀರು ಇಷ್ಟು ಇಂಪ್ರೂವ್ ಆಗಿದೆ, ಯಾವ ಬೆಳೆಗೆ ಎಷ್ಟು ನೀರು ಬೇಕು, ನಮ್ಮ ಪ್ರದೇಶ ಅದಕ್ಕೆ ಸೂಟಬಲ್ ಇದೆಯಾ ಅನ್ನೋದನ್ನ ಗಮನಿಸಿ ನಾವು ಮಾಡ್ಬೇಕು. ನಮ್ಮ ಪ್ರದೇಶಕ್ಕೆ ಹೊಂದಿಕೊಳ್ಳುವಂತ ಗಿಡ ಮರಗಳನ್ನ ಬೆಳೆಸಿ ನೀರನ್ನ ಮಿತ ಬಳಕೆ ಅಂದ್ರೆ ಡ್ರಿಪ್ ಇರಿಗೇಷನ್, ಹನಿ ನೀರಾವರಿ ಮುಖಾಂತರ ಗಿಡಕ್ಕೆ ನೇರವಾಗಿ ಬೇರುಗಳಿಗೆ ಕೊಡುವಂತ ಕೆಲಸ ಮಾಡಿದ್ರೆ ಖಂಡಿತ ಈ ಒಂದು ಮಳೆಗಾಲದಲ್ಲಿ ಬಿದ್ದಂತ ನೀರು ವ್ಯರ್ಥ ಹೋಗದಂಗೆ ಭೂಮಿಯಲ್ಲಿ ಸಂರಕ್ಷಣೆ ಮಾಡುವಂತ ಕೆಲಸದಿಂದ, ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ಈಗ ರಾಜ್ಯದಲ್ಲಿ ಮಳೆ ಏರುಪೇರು ತುಂಬಾ ಆಗ್ತಾ ಇದೆ. ಕ್ಲೈಮೇಟ್ ಚೇಂಜ್ ಆಗೋದ್ರಿಂದ ಮಳೆಗಾಲದಲ್ಲಿ ಬರುವಂತ ಮಳೆ ಯಾವಾಗ್ಲೂ ಸುರಿತದೆ. ಇಂಥ ಒಂದು ನಮ್ಮ ಜಲ ಸಂರಕ್ಷಣೆ ಮಾಡುವಂತ ಕೆಲಸಗಳು ಮಾಡ್ಕೊಂಡ್ರೆ ಮಳೆ ಯಾವಾಗ ಬಂದ್ರು ನಾವು ಮಳೆಗೆ ಅಡ್ಜಸ್ಟ್ ಆಗುವಂತ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಅಂತರ್ಜಲವನ್ನ ವೃದ್ಧಿ ಮಾಡ್ಕೊಂಡು ಸುಸ್ಥಿರ ಕೃಷಿ ಮಾಡ್ಕೊಳ್ಳಕ್ಕೆ ಇದು ಒಂದು ಪೂರಕವಾದಂತಹ ಕೆಲಸ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಕೃಷಿ ಭೂಮಿಯಂತೆ ಜನವಸತಿ ಪ್ರದೇಶಗಳಲ್ಲೂ ಕೂಡ ಮಳೆ ನೀರು ಸಂಗ್ರಹಣೆ ಬಹಳ ಮುಖ್ಯ. ಮೇಲ್ಛಾವಣಿ ಮಳೆ ನೀರಿನ ಕೊಯ್ಲು ಬಗ್ಗೆ ಹೇಳುತ್ತಾರೆ ನಿವೃತ್ತ ವಿಜ್ಞಾನಿ ಹಾಗೂ ನೀರು ನಿರ್ವಹಣಾ ತಜ್ಞ ಡಾಕ್ಟರ್ AR ಶಿವಕುಮಾರ್ ಅವರು. ನಮ್ಮ ಮನೆ ಬಳಕೆಗೆ ಬೇಕಾದ ನೀರನ್ನ ನಾವು ಸುಲಭವಾಗಿ ಪಡೀಲಿಕ್ಕೆ ಒಂದು ವ್ಯವಸ್ಥೆ ಅಂತಂದ್ರೆ ಮಳೆ ನೀರು ಸಂಗ್ರಹಣೆ. ಮಳೆ ನೀರು ಸಂಗ್ರಹಣೆ ಅಂತಂದ್ರೆ ಬಹಳ ಸುಲಭವಾದ ಒಂದು ವ್ಯವಸ್ಥೆ. ಹೇಗಪ್ಪ ಅಂತಂದ್ರೆ ಮಳೆ ನೀರು ನಮ್ಮ ಇರೋ ಜಾಗದಲ್ಲಿ ಬೀಳುತ್ತೆ. ಅದೊಂದು ಬಿಲ್ಡಿಂಗ್ ಆಗಿರ್ಬೋದು, ಅಥವಾ ಓಪನ್ ಸ್ಪೇಸ್ ಆಗಿರ್ಬೋದು, ಅಥವಾ ದೊಡ್ಡ ಲೇಔಟ್ ಆಗಿರ್ಬೋದು. ಆ ಮಳೆ ನೀರು ಬಿದ್ದಿದ್ದನ್ನ ನಾವು ಸಂಗ್ರಹಣೆ ಮಾಡಿ ಹಿಡಿದಿಟ್ಕೊಂಡು ಉಪಯೋಗಿಸ್ಬೋದು, ಅಥವಾ ಅಂತರ್ಜಲಕ್ಕೂ ಕೂಡ ಸೇರಿಸಬಹುದು. ಮಳೆ ನೀರಿಗಿಂತ ಶುದ್ಧವಾದ ನೀರು ಬೇರೆ ಯಾವುದೂ ಸಿಗೋದಿಲ್ಲ. ನೀವು ಯಾವುದೇ ನೀರು ತಗೊಳ್ಳಿ, ಬಾವಿದಾಗಿರ್ಬೋದು, ನಲ್ಲಿನಲ್ಲಿ ಬರುವಂತ ಈ ಡ್ಯಾಮ್ಗಳಿಂದ ಬರೋದು ಅಥವಾ ನದಿಗಳಿಂದ ಬರುವಂತ ನೀರಾಗಿರ್ಬೋದು, ಟ್ಯಾಂಕರ್ಗಳು, ಬಾಟಲ್ಗಳಲ್ಲಿ ಯಾವ್ದ್ರಲ್ಲೇ ಸಿಗೋ ನೀರಿಗೆ ಮಳೆ ನೀರೇ ಮೂಲ. ಮಳೆ ನೀರು ಬೇರೆ ಕಡೆಯಿಂದ ಬಂದು ಇಲ್ಲಿ ನಮಗೆ ಸೇರೋದಕ್ಕೆ ಸಾಕಷ್ಟು ಅದಕ್ಕೆ ಬೇರೆ ಬೇರೆ ಇಂಧನ ಆಗಿರ್ಬೋದು, ಎಫರ್ಟ್ಸ್ ಎಲ್ಲ ಸೇರ್ಕೊಂಡಿರುತ್ತೆ. ಅದ್ರ ಬದಲು ನಾವು ಇಲ್ಲೇ ಬಿದ್ದಂತ ಸುಲಭವಾಗಿ ಕ್ಲೀನ್ ಆಗಿರುವಂತ ನೀರು ನಾವೇ ಸಂಗ್ರಹಣೆ ಮಾಡೋದು ಬಹಳ ಉತ್ತಮ. ಪ್ರತಿಯೊಬ್ರು ಕೂಡ ಮಾಡ್ಬೋದು. ಉದಾಹರಣೆ ಅಂತಂದ್ರೆ ನಮ್ದೊಂದು ಮನೆ ಇದೆ ಅಂತ ಇಟ್ಕೊಳ್ಳಿ. ಬೆಂಗಳೂರಿನಲ್ಲಿ ಮನೆ ಇದೆ. ಬೆಂಗಳೂರಿನಲ್ಲಿ ಸಾಧಾರಣವಾಗಿ 40 ಇಂಚು ವಾರ್ಷಿಕ ಮಳೆ ಆಗುತ್ತೆ. 1000 ಮಿಲಿಮೀಟರ್ ಆಗಿರ್ಬೋದು. ಆ ಮಳೆನ ನಾವು ಹಿಡಿದಿಟ್ಕೋಬೇಕು ಅಂತಂದ್ರೆ 1000 ಚದುರ ಅಡಿನಲ್ಲಿ ನಾವು ಬಿದ್ದ ಮಳೆ ನೀರ್ನ ಇಡೀ ವರ್ಷ ಸಂಗ್ರಹಣೆ ಮಾಡಿದ್ರೆ ಟ್ಯಾಂಕ್ಗಳಲ್ಲಿ ವರ್ಷಕ್ಕೆ ಟೋಟಲ್ ಆಗಿ ನಮ್ಗೆ ಅರೌಂಡ್ 80,000ದಿಂದ 1,00,000 ಲೀಟರ್ ವರೆಗೂ ನಾವು ಕಲೆಕ್ಟ್ ಮಾಡುವುದು. ಅದೇ 40 ಅಡಿ 60 ಅಡಿ ಸೈಟ್ ಅಲ್ಲಿ ನಾವು ಮನೆ ಕಟ್ಟಿದ್ರೆ 2 ಲಕ್ಷದಿಂದ 2,30,000 ಲೀಟರ್ ವರೆಗೂ ನಾವು ಕಲೆಕ್ಟ್ ಮಾಡುವುದು. ಅಷ್ಟು ಪೊಟೆನ್ಶಿಯಲ್ ಇರುತ್ತೆ. ನಮ್ಮ ರೂಫ್ ಅಲ್ಲಿ ಬಂದಿದ್ದ ನೀರನ್ನ ನಾವು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಮಳೆ ನೀರು ಸಂಗ್ರಹಣೆ ಮಾಡ್ಬೇಕಾದ್ರೆ ಸುಲಭವಾದ ವ್ಯವಸ್ಥೆ ಹೇಗಪ್ಪ ಅಂತಂದ್ರೆ, ಕೆಳಗಡೆ ಪೈಪ್ ಬರ್ತಾ ಇರುತ್ತೆ ರೂಫ್ ಇಂದ ಕೆಳಗಡೆ ನೀರ್ ತರ್ಲಿಕ್ಕೆ. ಆ ಪೈಪಿನ ತುದಿಯಿಂದ ನಾವು ನೀರ್ನ ಆಚೆ ಬಿಟ್ಬಿಟ್ಟು ಚರಂಡಿಗೆ ಬಿಟ್ಟು ವೇಸ್ಟ್ ಆಗಿ ಹೋಗ್ತಾ ಇದೆ, ಮುಂದಕ್ಕೆ ಹೊರದು ಹೋಗುತ್ತೆ. ಆ ನೀರನ್ನ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಆ ಕೊಳವೆ ಬರುತ್ತಲ್ಲ ಪೈಪ್, ಮೇಲಿಂದ ಬಂದ ಮಳೆ ನೀರಿನ ಪೈಪಿನ ತುದಿಗೆ ಒಂದು ಫಿಲ್ಟರ್ ಹಾಕ್ಬೇಕಾಗತ್ತೆ. ಆ ಫಿಲ್ಟರ್ ಮಾಡಿದ ನೀರನ್ನ ನಾವು ಟ್ಯಾಂಕ್ಗಳಿಗೆ ಬಿಟ್ಟಿರ್ಬೋದು. ಮಳೆ ನೀರು ಶುದ್ಧ, ಬಟ್ ಫಿಲ್ಟರ್ ಏನಕ್ಕೆ ಬೇಕು ಅಂತಂದ್ರೆ, ಮಳೆ ನೀರೇನೋ ಶುದ್ಧವಾಗಿರುತ್ತೆ,
ಆದ್ರೆ ನಮ್ಮ ಚಾವಣಿ ಮೇಲೆ, ನಮ್ಮ ರೂಫ್ ಮೇಲೆ ಬಿದ್ದ ತಕ್ಷಣ ಏನಾಗುತ್ತೆ, ಧೂಳಿರುತ್ತೆ, ಅಕ್ಕಿ ಪಕ್ಷಿಗಳ ಮಲಮೂತ್ರ ಇರುತ್ತೆ, ಗಿಡ ಮರಗಳು, ಎಲೆಗಳಿರುತ್ತೆ. ಇದನ್ನೆಲ್ಲ ನಾವು ಸಪರೇಟ್ ಮಾಡ್ಲಿಕ್ಕೆ ನಾನಾ ತರದ ಫಿಲ್ಟರ್ಗಳಿದೆ. ಆ ಫಿಲ್ಟರ್ಗಳು ಏನ್ ಮಾಡುತ್ತಪ್ಪ ಅಂತಂದ್ರೆ, ಜಾಸ್ತಿ ದಿವಸ ಗ್ಯಾಪ್ ಆದ್ಮೇಲೆ ಮಳೆ ಬಂದ್ರೆ ಒಂದು 5 ನಿಮಿಷದ ನೀರನ್ನ ಆಚೆ ಬಿಡುತ್ತದೆ. ಆಚೆ ಬಿಟ್ಟಾಗ ಏನಾಗುತ್ತೆ, ರೂಫ್ ತನ್ನಟ್ಟಿಗೆ ತಾನೇ ತೊಳ್ಕೊಂಡು ಈ ಕಲ್ಮಶಗಳೆಲ್ಲ ಆಚೆ ಹೋಗುತ್ತೆ. ಆಮೇಲೆ ಬರುವಂತ ನೀರು ಸಾಧಾರಣವಾಗಿ ಶುದ್ಧವಾಗಿರುತ್ತೆ. ಅದನ್ನು ಮತ್ತೆ ಫಿಲ್ಟರ್ ಮಾಡಿ ಈ ಫಿಲ್ಟರ್ಗಳು ನಮ್ಮ ಟ್ಯಾಂಕ್ಗಳಿಗೆ ಬಿಡುತ್ತೆ. ಆ ಟ್ಯಾಂಕ್ಗಳಲ್ಲಿ ಶೇಖರಣೆ ಆಗಿಟ್ಟಿದ ನೀರನ್ನ ನಾವು ಅವತ್ತಿಗಾಗ್ಲಿ ಮುಂದಿನ ದಿನಗಳಿಗಾಗ್ಲಿ, ಮಳೆ ಯಾವತ್ತು ಬರೋದಿಲ್ವೋ ನಮ್ಗೆ ಯಾವತ್ತು ಬೇಕೋ ಆ ನೀರನ್ನ ಬಳಸಬಹುದು. ಸಂಗ್ರಹಿಸಿದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕಾಗುತ್ತದೆ. ನೀರನ್ನ ನಾವು ಬೆಳಕು ಮತ್ತೆ ಗಾಳಿ ಎರಡೂ ಸಂಪರ್ಕ ಒಟ್ಟಿಗೆ ಬಿಟ್ರೆ ಅಲ್ಲಿ ಆಲ್ಗೆ ಬೆಳೆಯುತ್ತೆ, ಬ್ಯಾಕ್ಟೀರಿಯಾಸ್ ಆಗ್ಲಿ, ಹುಳಗಳಾಗ್ಲಿ, ಆ ತರ ನೀರ್ ಕೆಡೋ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವೇನ್ ಮಾಡ್ಬೇಕಾಗುತ್ತೆ, ನೀವು ಸಂಪುಗಳಾಗ್ಬೋದು ಅಥವಾ ಓವರ್ ಹೆಡ್ ಟ್ಯಾಂಕ್ ಆಗ್ಬೋದು, ಆ ಟ್ಯಾಂಕ್ಗಳಲ್ಲಿ ಬಿಸಿಲು ಅಥವಾ ಬೆಳಕಿನ ಒಂದು ಕಿರಣ ಹೋಗ್ದಂಗ್ ನೋಡ್ಕೋಬೇಕಾಗುತ್ತೆ. ಗಾಳಿ ಇದ್ರೂ ಪರವಾಗಿಲ್ಲ, ಬಟ್ ಬೆಳಕು ಹೋಗ್ಬಾರ್ದು. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತಪ್ಪ ಅಂತಂದ್ರೆ, ಈ ಓವರ್ಫ್ಲೋ ಪೈಪ್ ಅಂತ ಇರುತ್ತೆ ನೋಡಿ, ನೀರು ಹೆಚ್ಚಾಗಿದ್ದ ಆಚೆ ಬರೋದು ಓವರ್ ಹೆಡ್ ಟ್ಯಾಂಕ್. ನಮ್ಮ ಮನೆ ಮೇಲ್ಗಡೆಯಿಂದ ನೀರು ಸುರಿತಾ ಇರುತ್ತೆ ನೋಡಿ ಆ ಪೈಪ್ಗಳು, ಅಲ್ಲಿಂದ ಏನಾಗುತ್ತೆ, ನೀರು ಆಚೆ ಬರೋದು ಅಲ್ಲದೆ ಗಾಳಿ ಒಳಕ್ ಹೋಗುತ್ತೆ, ಬೆಳಕು ಒಳಕ್ ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕಾಗುತ್ತೆ ನಾವು ಅಂದ್ರೆ, ಅದಕ್ಕೊಂದು ಸಣ್ಣ ಬೆಂಡ್ ಪೈಪ್ ಹಾಕ್ಬೇಕಾಗುತ್ತೆ. ಆ ಬೆಂಡ್ ಪೈಪ್ ಹಾಕಿ ಒಂದ್ 2 ಅಡಿಯಷ್ಟು ಪೈಪ್ನ ಕೆಳಕ್ ಮಕ್ಕನ ಬಿಟ್ರೆ ಏನಾಗುತ್ತೆ, ನೀರ್ ಹೆಚ್ಚಾಗಿದ್ದ ಆಚೆ ಬರ್ಬೋದು, ಗಾಳಿನೂ ಒಳಕೋಬಹುದು, ಆದ್ರೆ ಬೆಳಕು ಹೋಗೋದಿಲ್ಲ. ಯಾಕೆಂದ್ರೆ ಬೆಳಕು ಆ ಸ್ಟ್ರೈಟ್ ಲೈನ್ ಅಲ್ಲಿ ಮಾತ್ರ ಒಳಗಡೆ ಹೋಗುತ್ತೆ. ಅದೇ ತರ ನಮ್ಮ ಸಂಪೂರ್ಣ ಅಷ್ಟೇ, ಅದಕ್ಕೆ ಹಾಕಿರುವಂತ ಲಿಡ್ ಆಗಿರ್ಲಿ, ಅದರಿಂದ ಬರುವಂತ ಪೈಪಿನ ಆಚೆ ಇದಾಗ್ಲಿ, ಎಲ್ಲಿಂದನೂ ಕೂಡ ಬೆಳಕು ಹೋಗದೆ ಇದ್ರೆ ನಾವು ನೀರನ್ನ 1 ತಿಂಗಳಲ್ಲ 1 ವರ್ಷ ಇಟ್ಟು ಕೂಡ ನೀರ್ ಕೆಡೋದಿಲ್ಲ. ನೀರನ್ನ ಆರಾಮಾಗಿ ಸ್ಟೋರ್ ಮಾಡಿ ನಾವು ಪ್ರತಿಯೊಂದಕ್ಕೂ ಕೂಡ ಬಳಸಬಹುದು. ಹೆಚ್ಚಾದ ನೀರನ್ನು ಮನೆ ಹತ್ತಿರವೇ ಇಂಗು ಗುಂಡಿಗಳಲ್ಲಿ ಇಂಗಿಸಬಹುದು. ಕೊಳವೆ ಬಾವಿಗಳನ್ನು ಮರುಪೂರ್ಣ ಮಾಡಬಹುದು. ಭೂಮಿಯಿಂದ ನೀರನ್ನ ತೆಗೆದು ಆ ಕೊಳವೆ ಬಾವಿಯ ಆಳಗಳು ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ನೀರು ತಳಕ್ ಹೋದಂಗೆ ವಾಟರ್ ಟೇಬಲ್ ಅದನ್ನ ಹುಡ್ಕೊಂಡು ನಾವು ಕೆಳಕ್ ಹೋಗ್ತಾ ಇದೀವಿ. ನೀವು ಎಷ್ಟೇ ಕೆಳಕ್ ಹೋದ್ರು ಅಷ್ಟೇ, ಒಂದು ಆಳಕ್ಕೂ ಜಾಸ್ತಿ ಹೋದಷ್ಟು ನೀರಿನ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಲವಣಾಂಶಗಳೆಲ್ಲ ಬೇರೆ ಬೇರೆ ಸೇರ್ಕೊಂಡು ನಮಗೆ ಬೇಡವಾದ ಕಲ್ಮಶಗಳು ಸೇರ್ಕೊಂಡು. ಎರಡನೇದೇನಪ್ಪಾ ಅಂದ್ರೆ, ನೀರಿನ ಲಭ್ಯತೆನೂ ಕೂಡ ಕಡಿಮೆ ಆಗುತ್ತೆ. ಇವೆರಡಕ್ಕೂ ಉತ್ತರ ಏನಪ್ಪಾ ಅಂದ್ರೆ, ಒಂದು ನಮ್ಮ ನೀರಿನ ಲಭ್ಯತೆ ಜಾಸ್ತಿ ಮಾಡ್ಕೊಳೋದು, ಇನ್ನೊಂದು ಅದರಲ್ಲಿರೋ ಕಲ್ಮಶಗಳನ್ನ ಒತ್ತಡನ ಕಡಿಮೆ ಮಾಡೋದು. ಅದಕ್ಕೆ ಮಳೆ ನೀರು ಸಂಗ್ರಹಣೆ ಮಾಡಿ ನಾವು ಭೂಮಿಗೆ ಮರುಪೂರಣೆ ಮಾಡ್ಬೇಕಾಗತ್ತೆ. ಅದಕ್ಕೆ ಒಂದೇನಪ್ಪಾ ಅಂತಂದ್ರೆ, ಈ ಬೋರ್ವೆಲ್ ಎಲ್ಲಿದೆಯೋ ನಿಮ್ಮ ಮನೆಯಲ್ಲಿ ಅದ್ರ ಪಕ್ಕ ಅಥವಾ ದೂರದಲ್ಲಿ, ಅದ್ರ ಮೇಲಂತೂ ಮಾಡಬೇಡಿ, ಅದ್ರ ಪಕ್ಕದಲ್ಲಿ 1-2 ಅಡಿ ಆಚೆ ಈ ಸಣ್ಣ ಕೈ ಬಾವಿಗಳನ್ನು ಮಾಡಿ ನಮ್ಮ ಮಳೆ ನೀರನ್ನೆಲ್ಲ ಅದಕ್ಕೆ ಬಿಟ್ರೆ ಏನಾಗುತ್ತೆ ಅಂತಾರೆ, ಭೂಮಿಗೆ ನೀರು ಇಳಿಯುತ್ತೆ. ಇಳಿದು ಒಳಗಡೆ ಇರೋ ನೀರಿಗೆ ಸೇರ್ಕೊಂಡು ಆ ನೀರೇನಾದ್ರು ಕಲ್ಮಶ ಆಗಿದ್ರೆ ಅಥವಾ ಅದು ಕಂಟಾಮಿನೇಷನ್ ಇದ್ರೆ ಅದನ್ನ ಡೈಲ್ಯೂಟ್ ಮಾಡುತ್ತೆ. ಪ್ಲಸ್ ನಿಮ್ಗೆ ನೀರಿನ ಅವೈಲೇಬಿಲಿಟಿ ಕೂಡ ಜಾಸ್ತಿ ಆಗುತ್ತೆ. ಈ ತರ ಮಾಡಬಹುದು. ಜನವಸತಿ ಪ್ರದೇಶಗಳಲ್ಲಿ ಉತ್ಪನ್ನವಾಗುವ ರೊಚ್ಚು ನೀರು ತ್ಯಾಜ್ಯವಲ್ಲ, ಅದೊಂದು ಸಂಪನ್ಮೂಲ ಎನ್ನುತ್ತಾರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ಡಾಕ್ಟರ್ DR ರವಿ. ರೊಚ್ಚು ನೀರನ್ನು 90% ಶುದ್ಧ ಮಾಡಿ ಬಳಸಬಹುದು ಎನ್ನುತ್ತಾರೆ ಡಾಕ್ಟರ್ ರವಿ. ಈ ರೊಚ್ಚು ನೀರು ಮನೆಗಳಿಂದ ಉತ್ಪಾದನೆಯಾಗುವಾಗ ಪೊಲ್ಯೂಷನ್ ಲೆವೆಲ್ ಅದರಲ್ಲಿ ತುಂಬ ಕಡಿಮೆ ಇರುತ್ತೆ. ಅದರಲ್ಲಿ ಈಸಿಯಾಗಿ ಬಯೋಡಿಗ್ರೇಡಬಲ್ ಆಗುವಂಥ ಒಂದು ವ್ಯವಸ್ಥೆ ಇರುತ್ತೆ. ಅದನ್ನು ಇವಾಗ ಸಂಸ್ಕರಣಾ ಘಟಕಗಳಲ್ಲಿ ನಾವು ಅತ್ಯಂತ ಸಮರ್ಪಕವಾಗಿ ಅದನ್ನು ಸಂಸ್ಕರಣೆ ಮಾಡಿ ಅದನ್ನು ಪುನರ್ಬಳಕೆ ಮಾಡೋಕ್ಕೆ ಯೋಚನೆ ಮಾಡ್ಬೋದು. ಈಗ ಪುನರ್ಬಳಕೆ ಮಾಡಬೇಕಾದಂಥ ಅಥವಾ ಮಾಡಬಹುದಾದಂಥ ಸ್ಥಳಗಳು ಯಾವ್ಯಾವ್ದು ಇದ್ದಾವೆ ಅಂತಂದರೆ, ನಾವು ಇರಿಗೇಷನಿಗೆ ಯೂಸ್ ಮಾಡ್ಬೋದು, ಅಗ್ರಿಕಲ್ಚರಿಗೆ ಯೂಸ್ ಮಾಡ್ಬೋದು, ಮತ್ತು ಮನೆಯಲ್ಲಿ ಫ್ಲೋರ್ ವಾಷಿಂಗಿಗೆ, ಕಾರ್ ವಾಷಿಂಗಿಗೆ, ಟಾಯ್ಲೆಟ್ ಫ್ಲಶಿಂಗಿಗೆ, ಈ ಥರ ಎಲ್ಲ ಸಂಸ್ಕರಿಸಿದ ನೀರನ್ನು ನಾವು ಪುನರ್ಬಳಕೆ ಮಾಡ್ಬೋದು. ಅಂದರೆ ಯಾವ ಉಪಯೋಗಕ್ಕೆ ನಾವು ಆ ನೀರನ್ನು, ಸಂಸ್ಕರಿಸಿದ ನೀರನ್ನು ಬಳಸ್ತೀವಿ ಅನ್ನೋ ಆಧಾರದ ಮೇಲೆ ನಾವು ಆ ಟ್ರೀಟ್ಮೆಂಟ್ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಟು ದಟ್ ಎಕ್ಸ್ಟೆಂಟ್ ಕಾಸ್ಟ್ ನಾವು ಕಡಿಮೆ ಮಾಡ್ಕೋಬಹುದು. ನಮ್ಮ ರಾಜ್ಯದಲ್ಲಿ ಹೆಚ್ಚು ಕಡಿಮೆ 3,356 ಮಿಲಿಯನ್ ಲೀಟರ್ಗಳಷ್ಟು ಸೀವೇಜು ಜನರೇಟ್ ಆಗ್ತಾ ಇದೆ. ಆ್ಯಕ್ಚುಲಿ ಇಷ್ಟು ಜನರೇಟ್ ಆಗ್ತಾ ಇರೋಂಥ ಸೀವೇಜ್ಗಳಲ್ಲಿ ನಾವು ಬರೀ 66.5% ಅಷ್ಟು ಮಾತ್ರ ರೊಚ್ಚು ನೀರನ್ನು ಸಂಸ್ಕರಣೆ ಮಾಡಿ ಯುಟಿಲೈಸ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಂಡಿದ್ದೀವಿ. ಅಂದರೆ ಆಲ್ಮೋಸ್ಟ್ 45% ಅಷ್ಟು ರೊಚ್ಚು ನೀರು ಸಂಸ್ಕರಣೆಯಾಗದೆ ಜಲಮೂಲಗಳನ್ನು ಸೇರಿ ಮಾಲಿನ್ಯವನ್ನು ಉಂಟು ಮಾಡ್ತಾ ಇದೆ. ಒಂದು ಮುಖ್ಯವಾಗಿ ನಾವು ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಈಗ ಆಲ್ರೆಡಿ ವಾಟರ್ ಸ್ಕೇರ್ಸಿಟಿ ನಾವು ಫೇಸ್ ಮಾಡ್ತಿರೋದ್ರಿಂದ ಈ ಅನಗತ್ಯವಾಗಿ ಡಿಸ್ಚಾರ್ಜ್ ಆಗಿರುವಂಥ ರೊಚ್ಚು ನೀರನ್ನು ಸಂಸ್ಕರಿಸಬೇಕಾದ ಅಗತ್ಯವನ್ನು ಒಂದು ಮನಗಾಣ್ಕೋಬೇಕು. ಇದರಿಂದ ಪರಿಸರದ ಮೇಲೆ ಉಂಟಾಗಬಹುದಂತ ಬರ್ಡನ್ ಅನ್ನು ನಾವು ಕಡಿಮೆ ಮಾಡಬಹುದು. ಅದ್ರ ಜೊತೆಗೆ ಈ ನಾವೇನು ಟ್ರೀಟೆಡ್ ವಾಟರ್ ಅಂತ ಹೇಳ್ತಾ ಇದೀವಿ ಅದನ್ನ ಒಂದು ಸೋರ್ಸ್ ಆಗಿ ಸಹ ಯೂಸ್ ಮಾಡಿಕೊಂಡು ಕುಡಿಯೋದನ್ನ ಬಿಟ್ಟು ಬೇರೆ ಬಳಕೆಗೆ ಅತ್ಯಂತ ಸಮರ್ಥವಾಗಿ ಅದನ್ನ ಯೂಸ್ ಮಾಡ್ಕೋಬಹುದಾದಂತ ಒಂದು ಸಿಸ್ಟಮ್ ಅನ್ನ ನಾವು ಅಳವಡಿಸ್ಕೋಬಹುದು. ನೀರಿನ ಸಂರಕ್ಷಣೆಗೆ ನೀರಿನ ಬಳಕೆ ಕಡಿಮೆ ಮಾಡುವುದು ಮತ್ತು ವಿವೇಚನೆಯಿಂದ ಬಳಸುವುದು ಬಹಳ ಮುಖ್ಯ ಎನ್ನುತ್ತಾರೆ ಜಲಯೋಧ ಬೆಂಗಳೂರಿನ ವಿಶ್ವನಾಥ್ ಅವರು. ಮೊಟ್ಟ ಮೊದಲು
ನೀರಿನ ಬಳಕೆಯನ್ನು ನಾವು ಮನೆಯಲ್ಲಿ ಕಡಿಮೆ ಮಾಡಬೇಕು. ಎಷ್ಟು ನೀರಿನ ಬಳಕೆ ಕಡಿಮೆ ಮಾಡ್ತೀವೋ ಅಷ್ಟು ತ್ಯಾಜ್ಯದ ನೀರು ಆಚೆ ಬರೋದು ಕಡಿಮೆ ಆಗುತ್ತೆ. ಅದಕ್ಕೆ ಏನೇನು ಮಾಡಬೇಕು ಉಪಾಯಗಳು? ಒಂದು, ಕಡಿಮೆ ನೀರು ಬಳಸ್ತಕ್ಕಂಥ ನಲ್ಲಿಗಳು, ಶವರ್ ಆಗಲಿ ಅಥವಾ ಫ್ಲಶ್ ಟ್ಯಾಂಕ್ ಆಗಲಿ, ಇಂಥ ಪ್ರಾಡಕ್ಟ್ಗಳನ್ನು ನಾವು ಉಪಯೋಗಿಸ್ಬೇಕು. ಆವಾಗ ನಮ್ಮ ನೀರಿನ ಬಳಕೆನೂ ಕಡಿಮೆ ಆಗುತ್ತೆ, ತ್ಯಾಜ್ಯದ ನೀರು ಮನೆಯಿಂದ ಆಚೆ ಬರೋದು ಕಡಿಮೆ ಆಗುತ್ತೆ. ಎರಡನೇದು, ಬಹಳ ಸುಲಭದ ವಿಧಾನ ಅಂದರೆ, ಹಳೆ ಕಾಲದಲ್ಲಿ ನಾವು ಸೀಗೆ ಪುಡಿ ಅಥವಾ ಅಂಟ್ವಾಳದ ಕಾಯಿ ಎರಡನ್ನೂ ಉಪಯೋಗಿಸ್ತಾ ಇದ್ವಿ. ಸ್ನಾನ ಮಾಡೋಕ್ಕೆ ಅಂಟ್ವಾಳದ ಕಾಯಿ ಮತ್ತು ಸೀಗೆ ಪುಡಿನ ಪಾತ್ರೆ ತೊಳೆಯೋಕ್ಕೆ ಅಂತ. ಈಗ ಇದರದ್ದು ಸಾಕಷ್ಟು ಪ್ರಾಡಕ್ಟ್ಗಳು ಬಂದಿದೆ, ಸೋಪ್ಗಳು ಬಂದಿವೆ, ಶ್ಯಾಂಪುಗಳು ಬಂದಿವೆ. ನಾವು ಈ ವಸ್ತುಗಳನ್ನು ನಾವು ಉಪಯೋಗಿಸಿದ್ರೆ ಬಹಳ ಸುಲಭವಾಗಿ ಬೇಸಿಕ್ ಸ್ವಲ್ಪ ಫಿಲ್ಟ್ರೇಷನ್ ಮಾಡಿ ಆ ನೀರನ್ನು ತಿರುಗಿ ಉಪಯೋಗಿಸ್ಬಹುದು. ಅಂದರೆ ಗಿಡಗಳಿಗೆ ಹಾಕ್ಬೋದು, ಸಾರ್ಸಕ್ಕೆ ಉಪಯೋಗಿಸ್ಬೋದು, ಮನೆ ಸಾರ್ಸಕ್ಕೆ ಅಥವಾ ಕಾರ್ ತೊಳೆಯೋಕ್ಕೆ ಉಪಯೋಗಿಸ್ಬೋದು, ಅಥವಾ ಮನೆ ಆಚೆ ಯಾವುದೇ ಕೆಲಸಕ್ಕೂ ಉಪಯೋಗಿಸ್ಬಹುದು. ಇದರ ಮೇಲೆ ಸ್ವಲ್ಪ ಗಮನ ಕೊಡೋದು ಅನಿವಾರ್ಯ ಮಾಡಲೇಬೇಕು. ನಾವು ಒಳ್ಳೆ ರೀತಿ ಫ್ಲಶ್ ಟಾಯ್ಲೆಟ್ ಉಪಯೋಗಿಸಿದ್ರೆ ಅದು ಸುಮಾರು 3 ಲೀಟರು ಅಥವಾ 6 ಲೀಟರ್ ನೀರು ಮಾತ್ರ ಪ್ರತಿ ಸತಿ ಉಪಯೋಗಿಸುತ್ತೆ. 3 to 6 ಲೀಟರ್ಸ್ ಪರ್ ಫ್ಲಶ್ ಅಂತ. ಈ ಥರ ಟಾಯ್ಲೆಟ್ಗಳನ್ನು ಮನೇಲಿ ಉಪಯೋಗಿಸ್ಬೇಕು. ಕಾರು, ಸ್ಕೂಟರು, ಮೋಟರ್ ಸೈಕಲ್ನ ಒಂದು ಅರ್ಧ ಬಕೆಟ್ ತ್ಯಾಜ್ಯದ ನೀರನ್ನು ಶುದ್ಧೀಕರಣ ಮಾಡಿರ್ತೀವಲ್ಲ, ಆ ನೀರನ್ನು ಬಳಸಿ ಬಟ್ಟೆಯಿಂದ ವಾಶ್ ಮಾಡೋಣ, ಕ್ಲೀನ್ ಮಾಡೋಣ. ಹೋಸ್ ಪೈಪಿಂದ ನೀರನ್ನು ವೇಸ್ಟ್ ಮಾಡೋದಂತೂ ಖಂಡಿತ ನಾವು ಅವಾಯ್ಡ್ ಮಾಡಬೇಕು. ಬೆಂಗಳೂರಿನ ತ್ಯಾಜ್ಯ ನೀರನ್ನು ಶುದ್ಧೀಕರಿಸಿ ಕೆರೆಗಳಿಗೆ ತುಂಬಿಸಲಾಗುತ್ತಿದೆ. ಕೋರಮಂಗಲ ಚಲ್ಲಘಟ್ಟ ಕೊಳ್ಳದ ನೀರನ್ನು ಕೋಲಾರ, ಬಂಗಾರಪೇಟೆ ತಾಲೂಕಿನ ಕೆರೆಗಳಿಗೆ ತುಂಬಿಸಿದರೆ, ಹೆಬ್ಬಾಳ, ನಾಗವಾರ ಕೊಳ್ಳದ ನೀರನ್ನು ಚಿಕ್ಕಬಳ್ಳಾಪುರದ ಕೆರೆಗೆ ತುಂಬಿಸಲಾಗುತ್ತಿದೆ. ಈ ಸಾಲಿನ ಬಜೆಟ್ನಲ್ಲಿ ವೃಷಭಾವತಿ ನದಿ ನೀರನ್ನು ಶುದ್ಧೀಕರಿಸಿ ಕೆರೆ ತುಂಬಿಸುವ ಯೋಜನೆಯನ್ನು ಪ್ರಸ್ತಾಪಿಸಲಾಗಿದೆ. ಈಗ KNC ವ್ಯಾಲಿಯಿಂದ ಹರಿತಾ ಇರುವಂಥ ಟ್ರೀಟೆಡ್ ಸೀವೇಜನ್ನು ಕೋಲಾರ ಜಿಲ್ಲೆ ಮತ್ತು ಬಂಗಾರಪೇಟೆ ಕೆರೆಗಳಿಗೆ ಹರಿಸೋದ್ರಿಂದ ನಾನು ಕಂಡಂಥ ಸತ್ಯ ಏನು ಅಂತಂದರೆ, ಆ ಎಲ್ಲ ಏರಿಯಾಗಳಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ಗಳು ತುಂಬ ಜಾಸ್ತಿ ಆಗಿದೆ. ಅಂದರೆ ಹಿಂದೆ 600-700 ಅಡಿಗಳಷ್ಟು ಆಳದಲ್ಲಿ ಸಿಗ್ತಾ ಇದ್ದಂಥ ನೀರು 100ರಿಂದ 200 ಅಡಿಗಳಿಗೆ ಬಂದಿದೆ. ಇದರ ಉಪಯೋಗ ಏನು ಅಂತಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಮೇಲ್ಮೈ ನೀರು ಅಂದರೆ ಸರ್ಫೇಸ್ ವಾಟರ್ ನಿಂತ್ಕೊಂಡಿದ್ರೆ ಮಾತ್ರ ಗ್ರೌಂಡ್ ವಾಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ನಾವು ಎಲ್ಲೆಲ್ಲಿ ಸರ್ಫೇಸ್ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗ್ತೀವಿ, ನ್ಯಾಚುರಲಿ ಆ ಎಲ್ಲ ಸ್ಥಳಗಳಲ್ಲಿ ಗ್ರೌಂಡ್ ವಾಟರ್ ಸಹ ಡಿಪ್ಲೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಾವು ಈ ಅಂತರ್ಜಲವನ್ನು ಕಾಯ್ಕೊಳ್ಳೋ ವಿಷಯದಲ್ಲಿ ಮತ್ತು ಮೇಲ್ಮೈ ನೀರಿನ ಗುಣಮಟ್ಟವನ್ನು ಕಾಯ್ಕೊಳ್ಳೋ ವಿಷಯದಲ್ಲಿ ಈ ರೊಚ್ಚು ನೀರನ್ನು ಆದಷ್ಟು ಸಂಸ್ಕರಣೆ ಮಾಡಿ, ಆ ಸಂಸ್ಕರಿಸಿದ ನೀರನ್ನು ಜಲಮೂಲಗಳಿಗೆ ಅಥವಾ ಸೆಕೆಂಡರಿ ಪರ್ಪಸಸ್ಗೆ ಯೂಸ್ ಮಾಡೋದ್ರಿಂದ ಈ ವಾಟರ್ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಆ ವಾಟರ್ ಸೆಕ್ಯೂರಿಟಿಯನ್ನು ಆದಷ್ಟು ಬೇಗ ಅಚೀವ್ ಮಾಡ್ಬೋದು ಅಂತ ಹೇಳ್ತಾ, ಬೆಂಗಳೂರು ನಗರದಲ್ಲಿ 25 ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಗಳಿವೆ. ಇನ್ನು 11 BWSSB ಕಟ್ತಾ ಇದೆ. ಅಂದರೆ ಒಟ್ಟಾರೆ 36 ತ್ಯಾಜ್ಯದ ನೀರು ಶುದ್ಧೀಕರಣ ಮಾಡೋ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಬರುತ್ತವೆ. ಈ ನೀರನ್ನು ಬೆಂಗಳೂರು ನಗರದಿಂದ ಕೋಲಾರ, ಚಿಕ್ಕಬಳ್ಳಾಪುರ, ಆನೇಕಲ್ಲು ಅಂದರೆ ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್ ಮತ್ತು ರಾಮನಗರ ಜಿಲ್ಲೆಗಳಿಗೆ ಶುದ್ಧೀಕರಣ ಮಾಡಿ ಕೆರೆಗಳು ತುಂಬಿಸೋಕ್ಕೆ ಕಳಿಸ್ಬೇಕು ಅಂತ ಗೌರ್ಮೆಂಟ್ ಒಂದು ಯೋಜನೆ ಹಮ್ಮಿಕೊಂಡಿದೆ. ಆಗಲೇ ಕೋಲಾರಕ್ಕೆ ಅಂದಾಜು 300 ದಶಲಕ್ಷ ಲೀಟರ್ ಶುದ್ಧೀಕರಣ ಆಗಿರ್ತಕ್ಕಂಥ ನೀರು ಪ್ರತಿ ದಿವಸ ಹೋಗ್ತಾ ಇದೆ. ಸುಮಾರು 100 ಕೆರೆಗಳು ತುಂಬಿದೆ. ಈ ಶುದ್ಧೀಕರಣ ಮಾಡಿರೋ ನೀರು ಈ ಕೆರೆಗಳು ತುಂಬಿದ್ರೆ ಅಂತರ್ಜಲದ ಮಟ್ಟ ಸುತ್ತಮುತ್ತ ಮೇಲ್ ಬಂದಿದೆ. ರೈತರಿಗೆ ಬಹಳ ಉಪಯೋಗ ಆಗಿದೆ. ಆ ನೀರನ್ನು ಬಾವಿಗಳಿಂದ ಮತ್ತು ಬೋರ್ವೆಲ್ಗಳಿಂದ ಉಪಯೋಗಿಸಿ ಡ್ರಿಪ್ ಇರಿಗೇಷನ್ ಮುಖಾಂತರ 3-4 ಬೆಳೆನೂ ರೈತರು ತೆಗಿತಾ ಇದ್ದಾರೆ. ಮೀನುಗಾರಿಕೆ ಕೂಡ ಕೆರೆಗಳಲ್ಲಿ ನಡೀತಾ ಇದೆ. ಇದು ಇಡೀ ಜಗತ್ತಿಗೆ ಮೆಕ್ಸಿಕೋ ಸಿಟಿ ಆದ ನಂತರ 2ನೇ ದೊಡ್ಡ ಪ್ರಾಜೆಕ್ಟ್. ಮನೆಗಳಲ್ಲಿ ಬಳಸಲಾಗುತ್ತಿರುವ ರಿವರ್ಸ್ ಆಸ್ಮೋಸಿಸ್ ತಂತ್ರಜ್ಞಾನದ ನೀರು ಶುದ್ಧೀಕರಣ ಘಟಕಗಳ ತ್ಯಾಜ್ಯ ನೀರನ್ನು ಸಂಗ್ರಹಿಸಿ ಮರುಬಳಕೆ ಮಾಡಬೇಕಿದೆ. ಸ್ಥಳೀಯ ಸಂಸ್ಥೆಗಳು ಸ್ಥಾಪಿಸಿರುವ ಶುದ್ಧ ನೀರಿನ ಘಟಕಗಳಲ್ಲಿ ಹೊರಬರುವ ತ್ಯಾಜ್ಯ ನೀರನ್ನು ಇಂಗು ಗುಂಡಿಗಳಲ್ಲಿ ಇಂಗಿಸುವ ಪ್ರಯತ್ನ ಮಾಡಬೇಕಿದೆ. ಜೀವ ಜಗತ್ತಿನ ಉಳಿವಿಗೆ ನೀರು ಅತ್ಯಮೂಲ್ಯ ಸಂಪನ್ಮೂಲ. ನಮ್ಮ ಅಳಿವು ಉಳಿವು ನೀರಿನ ಸಂರಕ್ಷಣೆಯ ಮೇಲೆ ನಿಂತಿದೆ. ಆದ್ದರಿಂದ ನೀರು ಜೀವಜಲ, ನೀರು ಸಂಪನ್ಮೂಲ. ಜೀವಜಲ ನುಡಿ ಚಿತ್ರ ಕೇಳಿದಿರಿ. ರಚನೆ, ನಿರೂಪಣೆ ಮತ್ತು ನಿರ್ಮಾಣ PM ಜಗದೀಶ್. ಸಹ ನಿರೂಪಣೆ MS ಅನುಪಮಾ. ಸಪ್ತವರ್ಣದ ಸೆರಗ ನೀನು ಹೊದೆದಿರುವೆ, ತಾರೆಗಳ ಪೋಣಿಸುತ್ತ ಮುಡಿಗೇರಿಸಿರುವೆ. ಇದುವರೆಗೆ ನಮ್ಮ ಪರಿಸರ ನಮ್ಮ ಭವಿಷ್ಯ ಪರಿಸರ ಜಾಗೃತಿ ಕುರಿತ ಕಾರ್ಯಕ್ರಮ ಕೇಳಿದಿರಿ. ಕೊರಳಲ್ಲಿ ಹಕ್ಕಿಗಳ ಸಂಗೀತ
ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.